ಸ್ಪೆಸಿಫಿಕ್ ಆಗಿ ಏನಾದರೂ ಕೇಳಬೇಕು ಅಂತಿದ್ರೆ ಕೇಳಿ. ನಾನು ಜನರಲ್ ಆಗಿ ಮಾತಾಡಿದ್ದೀನಿ. 4ನೇ ತಾರೀಕು ತುಂಬಾ ವಿಷಯ ನಾನು ಮಾತಾಡ್ತೀನಿ. ಸಭೆ ದೊಡ್ಡ ಸಭೆ, ಅದರಿಂದ ನಾನು ತುಂಬಾ ವಿಷಯ ಈಗ ಇಲ್ಲಿ ಸ್ಥಳೀಯವಾಗಿ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ. ಬೇರೆ ಅವರೇನು ಟ್ವೀಟ್ ಮಾಡಿದ್ದಾರೆ ಅದೆಲ್ಲವಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹುಡುಗರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಬಟ್ ಆದರೆ ಪಬ್ಲಿಕ್ ಅವ್ರು ಟ್ವೀಟ್ ಮಾಡಿರೋದ್ರಿಂದ ನಾನು 4ನೇ ತಾರೀಕು ಕನಿಷ್ಠ ಒಂದು 50,000 ಜನ ಆ ಸಭೆಯಲ್ಲಿ ಹಲವಾರು ವಿಷಯ ಪ್ರಸ್ತಾಪ ಅದನ್ನು ದಯಮಾಡಿ ಇವತ್ತು ಮಾತ್ರ ಸುಮ್ಮನೆ ಕುಮಾರನ ಬಗ್ಗೆ ಅವ್ರು ಮಾತಾಡಿದ ಲಘುವಾಗಿ, ಪಕ್ಷದ ಬಗ್ಗೆ ಮಾತಾಡಿದ್ರು, ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ದೇನೆ. ಕಾಂಗ್ರೆಸ್ ಎಲ್ಲಿದೆ? ಜಸ್ಟ್ ಇಲ್ಲಿ ತೆಲಂಗಾಣ, ಕರ್ನಾಟಕ, ಅಲ್ಯಾವುದೋ 4-3 ಸಣ್ಣ ಸಣ್ಣ ಸ್ಟೇಟ್, मध्य प्रदेश पर, राजस्थान का, महाराष्ट्र का, ಅದರಿಂದ ಇದು ಅಹಮ್ಮಿನ ಮಾತಾಡಿದ್ರು ಯಾರು ಕೇಳಿದ್ರು? ನಾನು ತುಂಬಾ ವಿಷಯ ಮಾತಾಡ್ತೀನಿ. ಮನುಷ್ಯನಿಗೆ ಅಧಿಕಾರದ ಮದ ಅನ್ನೋದಿದೆಯಲ್ಲ, ಅದು ಆ ಮಾತನ್ನ ಆಡಿಸ್ತದೆ. ಅದು ಮಾತಾಡಬಾರ್ದು. ಕುಮಾರಸ್ವಾಮಿ ಮೊನ್ನೆ ಆಪರೇಷನ್ ಚುನಾವಣೆ ನಿಂತು ಮಗನ್ನೇ ಗೆಲ್ಸಕ್ಕಾಗದೇ ಇರೋನು ಚುನಾವಣೆ ನಿಂತಾನೆ ನಾವು ಮುಗಿಸ್ತೀವಿ ಸರಿ ಅಂತ ನೀವು ಮಾತಾಡೋದು. ಇವರು ಕನ್ನಡಿಗರ ಸ್ವಾಭಿಮಾನದ ಮಾತು. ಕಾಂಗ್ರೆಸ್ನ ಹೀನಾಮಾನವಾಗಿ ದಿನಗಳನ್ನ ಮರ್ತಿದ್ದೀರ ನೀವು. ಯಾವ್ಯಾವ ಶಬ್ದದಲ್ಲಿ ನಿಮ್ ಬಳಕೆ, ನಿಮ್ ಸ್ಪೀಚ್ ನಿಮ್ಮ ತಲೆಯ ತೂಗಿಸ್ಕೊಂಡು ಕಾಂಗ್ರೆಸ್ ಬಗ್ಗೆ ನೀವು ಅತ್ಯಂತ ಅಶ್ಲೀಲ ಭಾಷೆಗಳನ್ನ ಬಳಸಿದ್ದೀನ ಮರ್ತಿದ್ರ ನೀವು. ಮಾತಾಡ್ತೀನಿ ಬರ್ಲಿ, 3 ಸಾರಿ ಬರ್ತಾರಂತೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ಮಾಡಲಿಕ್ಕೆ 3 ಸಾರಿ ಬರ್ಲಿ. ನನ್ನ ಜನ ಇಲ್ಲ, ಅದರಿಂದ ನಾನೇನು ಅವ್ರು 3 ಸಾರಿ ಬರ್ತೀನಿ, ನಾನೇ ಯಾಕೆ ಗುರಿ ಮಾಡಿ. ನಾನು ಫೋನ್ ಮಾಡಿದ್ದೆ, ಅವರು ಚುಂಚನಗಿರಿನಲ್ಲಿ ಗುರುಗಳ ಆಶೀರ್ವಾದ ತಗೊಂಡು ಇಲ್ಲಿಂದ ಪುಟ್ಟೇಕಳ್ಳಿ ನಮ್ಮ ನಂಜಾವಧೂತ ಸ್ವಾಮಿ ಅಲ್ಲೂ ಹೋಗಿದ್ದಾರೆ. ಹೋಗಿ ವಾಪಸ್ ಬಂದಿದ್ದು ಸುಮಲತಾ ಭೇಟಿ ಮಾಡ್ತಾರೆ. ಅವರೇ ಹೇಳಿದ್ರು, ತಪ್ಪೇನಿಲ್ಲ.
ಅವ್ರು ಭೇಟಿ ಮಾಡ್ತೀವಿ ಅಂದಾಗ ಅಂಬರೀಷ್ ಬಗ್ಗೆ ಅಂಬರೀಷ್ ತೀರ್ಕೊಳ್ಳೋದಾಗ ಕುಮಾರಸ್ವಾಮಿ ಅವರು ಯಾವ ಗೌರವ ಅದರಿಂದ ಭೇಟಿ ಮಾಡೋದು ತಪ್ಪೇನು ಹೇಳಿದ್ರು ಭೇಟಿ ಮಾಡಿ ದೆಹಲಿ ರಾಮಲೀಲಾ ಮೈದಾನದಲ್ಲಿ ಮತ್ತೆ ಇಂಡಿಯಾ ಒಕ್ಕೂಟ INDIA ಒಕ್ಕೂಟ ಮತ್ತೆ ಸಮಾವೇಶ ಮಾಡ್ತಾರೆ ಸರ್ ಇವತ್ತು. ತುಂಬಾ ಸಂತೋಷ. ಯಾರು ಪ್ರಧಾನಮಂತ್ರಿ ಅವರು ಹೇಳಿ ನೋಡ. ಒಬ್ಬರ ಶ್ರೀ ಪ್ರಧಾನಮಂತ್ರಿ ಅವರು ಯಾರು ಒಗ್ಗಟ್ಟು ಪ್ರಶ್ನೆ ಅಲ್ಲ, ಆ ಪರ್ಸನಾಲಿಟಿ ಯಾರಿಗಿದೆ. ಪ್ಲೀಸ್ ಆ ಸ್ಥಾನದಲ್ಲಿ ಕೂತು ಕೆಲಸ ಮಾಡುವಾಗ ಆ ಪರ್ಸನಾಲಿಟಿ ದಯಮಾಡಿ ಅವ್ರ ಹೆಸರು ಹೇಳಿ. ನನಗೆ ಪ್ರಶ್ನೆ ಕೇಳಿ, ನೀವ್ ಹೇಗೆ ಮ್ಯಾರೇಜ್ ಮಾಡಿದ್ರಿ? ಒಂದು ತಪ್ಪಿಲ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.